ಹೇ, ನನ್ನ ಹೆಸರು ನವೀನ್. ಇದು ಪಾಕಾಸ್ ಕಿಚನ್. ಇವತ್ತು ಸೂಪರ್ ಟೇಸ್ಟಿ ಮತ್ತು ಸೂಪರ್ ಹೆಲ್ದಿಯಾಗಿ ಓಟ್ಸ್ ರವೆ ಇಡ್ಲಿ ಮಾಡೋಣ. ಓಕೆ, ಶುರು ಮಾಡೋಣ. ಓಕೆ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಕಿದ್ದೀನಿ. ಓಕೆ, ಫಸ್ಟು 1 ಕಪ್ಪು ಓಟ್ಸ್ ತಗೊಳ್ಳೋಣ. ಒಂದು 5-10 ನಿಮಿಷ ಹುರ್ಕೊಳ್ಳೋಣ. ಓಕೆ, ಇದಾಗಲಿ. ನೆಕ್ಸ್ಟು ಅರ್ಧ ಕಪ್ ಚಿರೋಟಿ ರವೆ, ಅದನ್ನು ಹುರ್ಕೊಳ್ಳೋಣ. ಓಕೆ, ನೆಕ್ಸ್ಟು ಇದಕ್ಕೆ ನಾನು ತರಕಾರಿ ಹಾಕ್ಕೊಳ್ತೀನಲ್ಲ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಟಾಣಿ, ಸ್ವಲ್ಪ ಹುರುಳಿಕಾಯಿ, ಸಣ್ಣದಾಗಿ, ಫುಲ್ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಬಟಾಣಿ ಮತ್ತು ಹುರುಳಿಕಾಯಿನ ಇವಾಗ ಒಂದು ಅರ್ಧ ಕಪ್ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸೋಣ. ನೆಕ್ಸ್ಟು ಓಟ್ಸ್ನ ಪುಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಳ್ಳೋಣ. ಬೌಲ್ಗೆ ರವೆ ಮತ್ತು ಓಟ್ಸ್ ಫ್ಲವರ್ ಹಾಕೋಣ. ಸೊ ನೆಕ್ಸ್ಟು ಒಗ್ಗರಣೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಆಲ್ಮೋಸ್ಟ್ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ಇದು ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ನೆಕ್ಸ್ಟು ಅರ್ಧ ಟೀ ಸ್ಪೂನ್ ಮೆಣಸು, ನಾನು ಇದನ್ನು ಫ್ರೆಶ್ಶಾಗಿ ಪುಡಿ ಮಾಡ್ಕೊಳ್ತೀನಿ. ಓಕೆ, ನನಗೆ ಕರಿಬೇವು ಮತ್ತು ಶುಂಠಿ ಸಖತ್ ಇಷ್ಟ, ಸೊ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ. ಕರಿಬೇವು ಸಖತ್ ಸಣ್ಣದಾಗಿ ಕಟ್ ಮಾಡಿ, ಆವಾಗ ಯಾರೂ ಬಿಸಾಕೋದಿಲ್ಲ ಅದನ್ನು. ಲಾಸ್ಟಲ್ಲಿ ಒಂದು 15-20 ಕ್ಯಾಜು ತೊಗೊಳ್ಳೋಣ. 8-10 ಇದಕ್ಕೆ ಹಾಕೋಕ್ಕೆ. ಮಿಕ್ಕಿದ್ದು ಕ್ಯಾಜುನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆ ಮಾಡೋಣ. 1 ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನು ಎಣ್ಣೆ ಕಾದಿದೆ. ಫಸ್ಟು ಸಾಸಿವೆ, ನೆಕ್ಸ್ಟ್ ಜೀರಿಗೆ, ಕಡಲೆಬೇಳೆ ಉದ್ದಿನಬೇಳೆ, ಶುಂಠಿ, ಕರಿಬೇವು, ಹಸಿಮೆಣಸಿನಕಾಯಿ. ಆ ಶುಂಠಿದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಓಕೆ, ಇವಾಗ ಮೆಣಸು. ನಾನು ಆ್ಯಕ್ಚುಲಿ ಹುರ್ಕೊಂಡಿರೋವಂಥದ್ದು ಕ್ಯಾಶ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಹುರಿದಿರೋದಿಲ್ಲ ಅಂದರೆ ಮುಂಚೆನೇ ಹುರ್ಕೊಳ್ಳಿ ಅದನ್ನು. ಓಕೆ, ಲಾಸ್ಟಲ್ಲಿ ಹಿಂಗು. ಓಕೆ ಓಕೆ ಒಗ್ಗರಣೆ ಇವಾಗ ಮಿಕ್ಸಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಫ್ರೆಶ್ಶಾಗಿ ತುರ್ಕೊಂಡಿರೋಂಥದ್ದು ಕಾಯಿ, ಬೇಯಿಸಿಟ್ಕೊಂಡಿರೋ ತರಕಾರಿ ಹಾಕೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಓಕೆ, ನಾನು ಕೊತ್ತಂಬರಿ ಸೊಪ್ಪು ಸ್ಟೆಮ್ ಕೂಡ ಹಾಕ್ತೀನಿ ಅದ್ರಾಗೆ ಸಖತ್ ಟೇಸ್ಟ್ ಇರೋದು. ಓಕೆ, ಇವಾಗ ಅರ್ಧ ಕಪ್ಪು ನಾನು ಗ್ರೀಕ್ ಯೋಗರ್ಟ್ ತೊಗೊತಾ ಇದ್ದೀನಿ. ನೀವು ನಾರ್ಮಲ್ ಮೊಸರು ತೊಗೊಳ್ಬೋದು. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಆಗಲೇ ನಾನು ತರಕಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸೊ ನೋಡಿಕೊಂಡು ಹಾಕ್ಕೊಬೇಕು. ಸ್ವಲ್ಪ ನೀರು ನೋಡ್ಕೊಂಡು ಹಾಕೊಳ್ಳೋಣ. ಸುಮಾರು 3/4 ಕಪ್ಪಿಂದ 1 ಕಪ್ ನೀರು ಬೇಕಾಗುತ್ತೆ. ಇವಾಗ ಇದು ಒಂದು 10 ನಿಮಿಷ ನೆನೆಸೋಣ. ಓಕೆ, ನಾನು ಲಾಸ್ಟ್ ವೀಕು ಸಕ್ಕರೆ, ಮೈದಾ ಮತ್ತು ಬೆಣ್ಣೆ ಏನೂ ಇಲ್ಲದೆ ಒಂದು ಎಗ್ಲೆಸ್ ಕೇಕ್ ಮಾಡಿದ್ದೀನಿ. ಅದು ನೀವು ನೋಡಬೇಕು ಅಂದರೆ ಇಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಅದ್ರ ಮೇಲೆ. ಓಕೆ, ನನ್ನ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಓಕೆ, ನಿಮ್ಗೆ ಗೊತ್ತಾಗುತ್ತೆ. ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ಟೇಸ್ಟ್ ಮಾಡ್ತಾಯಿರಿ, ಉಪ್ಪು ಸರಿ ಮಾಡೋದಕ್ಕೆ. ಆ ಶುಂಠಿ ಟೇಸ್ಟ್ ಸಕ್ಕತ್ತಾಗಿದೆ. ಇವಾಗ ಅರ್ಧ ಟೀ ಸ್ಪೂನು ಸೋಡಾ ಆ್ಯಡ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಇಡ್ಲಿ ಕುಕ್ಕರ್ನ ರೆಡಿ ಮಾಡ್ಕೊಳ್ಳೋಣ. ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೊಳ್ಳೋಣ. ಓಕೆ, ನಾನು ಆ್ಯಕ್ಚುಲಿ ಆಲಿವ್ ಆಯಿಲ್ದು ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ.
ಓಕೆ, ಇವಾಗ ಕುಕ್ಕರ್ ರೆಡಿ ಇದೆ. ಲಾಸ್ಟ್ ಸ್ಟೆಪ್ಪು ನಾವು ಸೋಡಾ ಹಾಕಬೇಕು. ಸೋಡಾ ಆ್ಯಕ್ಚುಲಿ ಆಪ್ಷನಲ್ಲು. ಸೋಡಾ ಹಾಕಿದ್ರೆ ಒಂದು ಸ್ವಲ್ಪ ಮೃದುವಾಗಿ ಬರುತ್ತೆ. ನಾನು ಸುಮಾರು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ ತಕ್ಷಣ ಮಿಕ್ಸ್ ಮಾಡಿ ತಕ್ಷಣ ಮೋಲ್ಡ್ ಹಾಕಬೇಕು. 10 ರಿಂದ 12 ನಿಮಿಷ ಇದನ್ನು ಬೇಯಿಸೋಣ. ಇವಾಗ ಇದ್ರ ಜೊತೆ ಒಂದು ಚಟ್ನಿ ಮಾಡೋಣ. ತುರ್ಕೊಂಡಿರೋಂಥದ್ದು ಕಾಯಿ, ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು, ಓಕೆ. ನಾನು ಹೀಗೆ ಎಷ್ಟೊಂದು ಹೆಲ್ದಿ ರೆಸಿಪೀಸ್ ಮಾಡ್ತಾ ಇರ್ತೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಡ್ಲಿನ ತೆಗಿಯೋ ಟೈಮ್ ಬಂದಿದೆ. ಇದು 1-2 ನಿಮಿಷ ಹಿಂಗೆ ಇರಲಿ ಇದು.